ಹೋಗಿ ನೀವು ಇಬ್ರು. ಏನು ಚಾಲೆಂಜ್ ಹಾಕನೆ? ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆನೆ ಬೆಣ್ಣೆ ಸುರಿದೆ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಇವತ್ತು ಅಮಾವಾಸ್ಯೆ ಸೋಮವಾರದ್ದಾಗಿದ್ದು ದೇವ್ರ ದೀಪ ಅಣ್ಸೋಕ್ಕೆ ಸ್ವಲ್ಪ ತುಪ್ಪ ಖಾಲಿಯಾಗಿತ್ತು. ಹಾಗಾಗಿ ಸ್ವಲ್ಪ ತುಪ್ಪ ಬೇಕಾಗಿತ್ತು, ಮನೆಗೂ ಖಾಲಿಯಾಗಿತ್ತು. ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೆ ಫಸ್ಟಿಗೆ ಕೆಲಸ ಮಾಡಿಕೊಂಡೆ. ಇನ್ನು ಮನೆ ಕ್ಲೀನಿಂಗ್ ನಡೀತಾ ಇದೆ. ನೋಡ್ಬೋದು ಎಲ್ಲ ಇದೆ. ಪುಳಿಯೋಗರೆ ಕಲಸಿಟ್ಟಿದ್ದೀನಿ, ಅವ್ನಿಗೆ ಹಾಕ್ಕೊಡ್ಬೇಕು. ಬೆಳಗುವೆಲ್ಲ ಇದೆ ಅಂದರೆ ಅಮ್ಮಮ್ಮಂದು ಮಾಡ್ತಾಯಿದ್ದಾರೆ, ಸ್ವಲ್ಪ ಮಾಡಿಕೊಡ್ತಾಯಿದ್ದಾರೆ. ನಾನು ಇದನ್ನು ಸಿಗ್ಬೇಡ ಫಸ್ಟು ದೇವ್ರ ದೀಪಕ್ಕೆಲ್ಲ ರೆಡಿ ಮಾಡಿ ತಿಟ್ಬಿಟ್ರೆ ಆಮೇಲೆ ಸ್ನಾನ ಮಾಡ್ಕೊಂಡು ನೀಟಾಗಿ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ಮಾಡಿದೆ. ಸೊ ಇಷ್ಟು ಬಂದಿದೆ ಫ್ರೆಂಡ್ಸ್ದು ಬೆಣ್ಣೆ. ಇದನ್ನು ಸ್ವಲ್ಪ ಮನೆಗೆ ಇಟ್ಕೊತೀನಿ, ಸ್ವಲ್ಪ ದೇವ್ರ ಮನೆಗೆ ಇಟ್ಕೊತೀನಿ. ನಮ್ಮ ಲಕ್ಕಿ ಅಂತೂ ನೋಡಿ ಎಷ್ಟು ವಾಯ್ಸ್ ಏಕೋ ಕೇಳಿಸ್ತಾ ಇದೆ. ಬಿಟ್ಟಿರೋಣ ಅಂತ ಹೊಗಳ್ತಾಳೆ. ಸೊ ಈ ಬ್ಲಾಗ್ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಸೊ ಉಂಡೆ ಕಟ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ. ಈ ಥರ ಕಟ್ಕೊಳ್ಳೋದು ಇದೆಲ್ಲ ನನಗೆ ನಮ್ಮ ಅಜ್ಜಿ ನೆನಪಾಗುತ್ತೆ ಫ್ರೆಂಡ್ಸ್. ನಮ್ಮ ಅಜ್ಜಿ ಬೆಳಗ್ಗೆ ಒತ್ತರೆಂಟೆ ಹಿಂಗೆ ಉಂಡೆ ಕಟ್ಟಿ ಮಾಡೋರು. ನಮ್ಮ ಅಜ್ಜಿ ಬೆಣ್ಣೆ ಮೇಲೆ ಮಾರ್ತಿದ್ರಾಗ ನೆನಪು. ಈ ಥರ ಉಂಡೆ ಕಟ್ಟಿ ಬೆಣ್ಣೆ ನೋಡು. ಏನು ಚಾಲೆಂಜ್ ಹಾಕನೆ? ಬೆಣ್ಣೆ ತಿಂತೀಯ? ಇದನ್ನೆಲ್ಲ ತಿಂತೀಯಾ? ಹಾಂ ತಿಂತೀಯಾ ಅಂತ? ಹಾಂ ಇದು ದೇವ್ರ ಪೂಜೆಗೆ ಮತ್ತು ಎಂಜಲು ಮಾಡಬಾರ್ದು, ಅದಕ್ಕೆ ದೂರ ಇಟ್ಟಿದ್ದೀನಿ. ದೇವ್ರ ಪೂಜೆಗೆ ಮತ್ತು ಮನೆಗೆ ಸ್ವಲ್ಪ ಬೇಕು, ಅದಕ್ಕೆ ಎತ್ತಿಕೊಂಡಿದ್ದೀನಿ. ಇನ್ನೊಂದಿನ ಯಾವ ಥರ ಚಾಲೆಂಜ್ ಮಾಡೋಣ ಫ್ರೆಂಡ್ಸ್. ನನ್ನ ಮಗ ಹೇಳ್ತಾ ಇದ್ದಾನೆ ಅವನಿಗೆ ಚಾಲೆಂಜ್ ಕೊಡಬೇಕಂತೆ. ಅಕ್ಕನಿಗೂ ಇವನಿಗೂ ಏನಾದ್ರು ಮಾಡು ಮಮ್ಮಿ ಆ ಥರ ಆ್ಯಕ್ಟಿವಿಟಿ ಅಂತ ಹೇಳ್ತಾವನೆ. ನೋಡೋಣ ಇನ್ನೊಂದು ಮುಂದೆ ಯಾವ ಥರ ಒಂದು ಅವನಿಗೆ ಫ್ರೀ ಇದ್ದಾಗ ಆ್ಯಕ್ಟಿವಿಟಿ ಮಾಡ್ತೀನಿ. ನನಗೆ ಹಂಗಿಷ್ಟ, ಅದಕ್ಕೆ ಹಂಗೆ ಅಂತೀನಿ. ರೆಡಿಯಾಗಿ ನಡಿ. ಟಿಫನ್ ರೆಡಿಯಾಗಿದೆ. ಪುಳಿಯೋಗರೆ ಕಲಿಸಿದ್ದೀನಿ. ಅನ್ನ ಖಾರಕ್ಕೆ ಇಟ್ಟಿದ್ದೀನಿ. ಸರಿನಾ? ಇಲ್ಲಿ ಸುಂದರಿ ಏನು ಹುಡುಕ್ತಾ ಇದ್ದಿಲ್ಲ? ಏನು ಹುಡುಕ್ತಾ ಇದೀಯ? ಹೋಗುವೆ. ಸ್ಮಿತಾ ಬರಲಿ ಅಂತಿದ್ದೀನಿ. ನೀರು ಹೋಗಿ ಬರೋ. ಓ ಏ ನಾಯಿ ಫುಡ್ಡು. ಹಾಂ ಸ್ಮಿತಾ ಬರಲಿ ರೋಸಿ. ಅವ್ವ ಏನು ಸಾರು ಮಾಡ್ತಿದ್ದೆ? ಅದು ಏನ್ ತಂದವ? ಏ ಯಾವ ಪಾನಿಪುರಿ ತಿಂದಿ? ನಡಿಯವ. ಎಲ್ಲಿ ಈಗ ಬತ್ತಿ ಬಿಡು. ಟೈಮ್ ಆಯ್ತದೆ ಕಣಿಸ್ನಿಲ್ಲ. ನಮ್ಮಿ ಏನಂತ ಗೊತ್ತಾ, ನನ್ನ ಫ್ರೆಂಡ್ ನಾಷ್ಟ ತತ್ತಿದ್ರು. ಅವ್ರ ಮನೆಯಲ್ಲೇ ಕಿಸ್ಕೊತೀಯ, ನಮ್ಮ ಮನೇಲಿ ಮಾಡಲ್ಲ ಅಂತಂತು. ಇವತ್ತೇನ್ ಮಾಡಿದೆ? ಪುಳಿಯೋಗರೆ ಮಾಡಿದೆ, ಒಂದೇ ಬಾಕ್ಸ್ ಕಳ್ಸಿದೆ. ನೀನು ಇಲ್ಲಿ ಊಟ ಕೊಟ್ಟು ಕಳ್ಸಿದ್ರೆ 2 ಬಾಕ್ಸ್ ನಿಂತು ತಳೆ ಕಣ್ಣ. ಅದು ಬೇಳೆ ಸಾರು ಮಾಡಿದಾಗ ಅದಕ್ಕೆ ಮಾಡಿ ಊಟ ಕೊಟ್ಟು ಕಳ್ಸಿದ್ರೆ ಒಂದಿನ ಒಂದೇ ಬಾಕ್ಸ್ ಕೊಟ್ಟು ಕಳ್ಸಿದೆ.
ಅಸ್ಕೋ ಸಾಯಿಲಿಂದ ಗೊತ್ತಾಗಿದೆ ಒಂದಿನ ಅಂತ ಅನ್ನದ ಬೆಲೆ ಏನು ಅಂತ ಗೊತ್ತಾಗಬೇಕಲ್ಲ. ಇವ ಅತ್ತೆ ಅದನ್ನ ಅಷ್ಟೇ ಮಾಡ್ಕೊಂಡು ಆಮೇಲೆ ಊಟ ತಿಂದೆ ಅಲ್ಲಿ ನೋಡ್ಯಾಕ ಪಾನಿಪುರಿ ಕೊಡ್ಸಲ್ಲ ಬಾಯ ಮುಚ್ಕೊಂಡು ಅದ್ರೇ ನನ್ನ ಮುದ್ದೆ ನಿನ್ ಮಗನ ಡೈಪರ್ ಜಗ್ತಿಕ ತೊಳ್ದಿವ ಪ್ಲೀಸ್ ನೋಡ್ದಾ ಹಂಗೆ ಪ್ಲೀಸ್ 25 ರೂಪಾಯಿ ಸರಿ ಹೋಗು ಬಾ ಟೈಮ್ ಆಯ್ತದ ನಮಗೆ. ಮಳೆ ಗಿಳೆ ಬಂದ್ಬಿಟ್ರೆ ಏನು ಮಾಡಿ ನಿನ್ನ ಯಾರು ಹಿಡ್ಕೊಂಡಿದ್ದೀವೋ ನಮ್ಮ ಹೆಸರು ಕರ್ಕೊ ಹೋಗೋದಾಗಿತ್ತು. ಇದ್ದಿದ್ರೆ ಅವ್ನು ಟ್ಯೂಷನ್ಗೆ ಹೊಂಟಾಗವನ ಟ್ಯೂಷನ್ಗೆ ಹೋಗೋವನೆ. ಸರಿ ಬಲ ಪಾನಿಪುರಿ ಏ ನಮ್ಮ ಹುಡುಗ ಲೇಟ್ ಆಯ್ತು ಮಾಮ ಇಲ್ಲೇ ತಗೊಡು ಇಲ್ಲೇ ಗೆಟ್ ಲಾಸ್ಟ್ ಹೋಗಿ ನೀವು ಇಬ್ರುವೆ ಮೀ ಪಾನಿಪುರಿ ಒಮ್ಮಿ ಪಾನಿಪುರಿ ಇಲ್ಲಿ ಡಮಾರೋಗಯ್ಯ. ಸೊ ನಾವು ಚನ್ನಪಣ್ಣಕ್ಕೆ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಮತ್ತೆ ನಾವು ಇಲ್ಲಿ ಬಂದಿದ್ದು. ಇಲ್ಲಿ ಕಬ್ಬಳಮ್ಮನ ದೇವಸ್ಥಾನ ಅಂದರೆ ಅವತ್ತು ತುಂಬ ವಿಶೇಷದ ಪೂಜೆ ಇಟ್ಟಿರಂತೆ ನನ್ನ ತಮ್ಮಂಗಂತ ಬಾರಿಗೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾವ್ರೆ. ಹೋಗಿದ್ದು ಬರೋಣ ಬಾ ಅಂತ ಅಂದರು. ಬಟ್ ನಮಗೂ ಹೇಳಿದರು, ಯಾಕೆಂದರೆ ನನಗಳ ಫ್ರೆಂಡ್ ಇದ್ದಾರೆ, ಅವ್ರು ಹೇಳಿದರು. ಹಾಗಾಗಿ ಹೋಗೋಣ ಅಂತ ಇಷ್ಟು 8 ಗಂಟೆ ಆಗೋಗಿತ್ತು ಅಲ್ಲಿಂದನೇ ಬಂದ್ವಿ. ತುಂಬ ರಶ್ ಇತ್ತು. ಅದೇ ತಾನೇ ಅಲಂಕಾರ ಎಲ್ಲ ಮಾಡಿದರು. ಬಟ್ ನನ್ನ ತಮ್ಮ ಹತ್ರದಿಂದ ವೀಡಿಯೋ ಮಾಡಲಿಲ್ಲ. ಅವನು ಒಂಥರ ಸಿಸ್ಟಮ್ ಜಾಸ್ತಿ ಹಂಗೆ ವೀಡಿಯೋ ಮಾಡಲಿ, ದೂರದಿಂದ ವೀಡಿಯೋ ಮಾಡಿದೆ. ಕಬ್ಬಳಮ್ಮ ಅಂತ ಚನ್ನಪಟ್ಟಣದಲ್ಲಿ ನಿಮಗೆ ಗೊತ್ತಿರುತ್ತೆ, ಫೇಮಸ್ ಕಬ್ಬಳಮ್ಮನ ದೇವಸ್ಥಾನ ಅಂತ. ಬಟ್ ಅಲ್ಲಿಂದ ಅಂದರೆ ಅಲ್ಲಿ ತುಂಬ ಫೇಮಸ್ ಅಲ್ಲಿ ಅದೇ ಥರ ಇಲ್ಲಿ ಚಿಕ್ಕದಾಗಿ ಮಾಡಿದ್ದಾರೆ, ತುಂಬ ಫೇಮಸ್. ಇಲ್ಲೂ ಅಷ್ಟೇ ಪವರ್ಫುಲ್ ದೇವರಿದೆ, ಅಮ್ಮ ಇದ್ದಾಳೆ ಅಂತ ಹೇಳ್ಬೋದು ನಾನು ನೋಡಿದ ಮಟ್ಟಿಗೆ. ಮತ್ತು ಇಲ್ಲಿ ಹಿಂದೆಗಡೆ ನೋಡ್ತಾ ಇರ್ಬೋದು ಬಸವಪ್ಪ ಅಂತೂ ಸಖತ್ ಪವರ್ಫುಲ್ಲು. ಇಂಥವ್ರು ಬಂದವ್ರು ಹಿಂಗೆ ಅವರೇ ಏನೋ ಧರಿಸ್ಕೊಂಡಿದ್ದೀರ ಅವ್ರ ಹತ್ರ ಹೋಗಿ ಎಷ್ಟು ನೀಟಾಗಿ ಹೆಂಗೆ ಅಂದರೆ ತುಂಬ ಪವರ್ಫುಲ್ ದೇವರು. ಸೊ ಹಾಗಾಗಿ ಇಲ್ಲಿಗೂ ಒಂದು ಹೆಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಇಬ್ಬರು ಬಂದ್ವಿ. ನೋಡ್ಬೋದು ಸುತ್ತೆಲ್ಲ ಮೆರವಣಿಗೆ ಇತ್ತಂತೆ. ಹಾಗಾಗಿ ಮಹದೇಶ್ವರನ ಮತ್ತು ಸೋಮವಾರ ಅಲ್ಪ ಮಹದೇಶ್ವರ ಮತ್ತು ಅಣ್ಣ ತಂಗಿ ಅಂತ ಇವರು. ಮಹದೇಶ್ವರ ಕಬ್ಬಳಮ್ಮ ಅಣ್ಣ ತಂಗಿ ಅಂತೆ. ಹಾಗಾಗಿ ಅವ್ರ ಜೊತೆಲಿ ಇಬ್ಬರು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾಯಿದ್ರು ಅಂತ ಅವ್ರನ್ನೆಲ್ಲ ಸುತ್ತ ಮೆರವಣಿಗೆ ಮಾಡುತ್ತಾರಂತೆ. ಹಂಗಾಗಿ ಅಲ್ಲೆಲ್ಲೂ ಅನ್ನ ಪ್ರಸಾದ ಎಲ್ಲ ಇತ್ತು. ಬಟ್ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಬಂದುಬಿಟ್ವಿ. ನೋಡ್ಬೋದು ನಮ್ಮಮ್ಮನ ಆಚೆ ಕಡೆ ಬಂದು ನಿಂತ್ಕೊಂಡ್ರು. ನಾನು ಟೈಮ್ ಹೋಗಿತ್ತು, ನನ್ನ ತಮ್ಮ ಬಾ ಹೋಗೋಣ ಟೈಮ್ ಆಗ್ತಾಯಿದೆ, ಇನ್ನು ನಿನ್ನ ಕರ್ಕೊಂಬಿಟ್ಬಿಟ್ಟು ಆಮೇಲೆ ಅಮ್ಮನ ಕರ್ಕೊಂಡು ಬರಬೇಕು ಅಂತ ಹೇಳ್ತಿದ್ದೆ. ಹಂಗೆ ಸುಮಾರಾಗಿ ಒಂದು ವೀಡಿಯೋ ಮಾಡಿದೆ. ತುಂಬ ಗ್ರ್ಯಾಂಡಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ನೋಡೋಕೆ ಇಟ್ಕೊಂಡು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು. ಏನೇ ಆಗಲಿ ದೇವಸ್ಥಾನಕ್ಕೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಆಯಿತು. ನನಗೆ ಹಿಂಗೆ ನಿಜ ಹೇಳಬೇಕು ಅಂದರೆ ಏನೋ ಒಂಥರ ಹಿಂಗೆ ದೇವಸ್ಥಾನಗಳಿಗೆ ಹೋದಾಗ ಏನೋ ಒಂದು ಥರ ಇದ್ದರೆ ಏನೋ ಒಂಥರ ನನಗೆ ಮೈಂಡ್ಸೆಟ್ಟೇ ಚೇಂಜ್ ಆಗೋಗುತ್ತೆ. ನನಗೂ ತುಂಬ ಖುಷಿ ಆಯಿತು. ಫೈನಲಿ ನಾನು ಹೊರಟೆ. ನನ್ನ ತಮ್ಮ ನಡಿ ಹೋಗೋಣ ಟೈಮ್ ಆಗುತ್ತೆ, ಮಳೆಗೆಳೆ ಬಂದರೆ ತಿರ್ಗಾ ಸಿಕ್ಕಾಕೊಂಡ್ಬಿಟ್ಟು ನನಗೆ ಬೇರೆ ಹುಷಾರಿರ್ಲಿವಲ್ಲ. ಹಂಗಾಗಿ ಅವನು ಕರ್ಕೊಂಡು ಹೊಂಟೋದ ನನ್ನ. ಆಮೇಲೆ ಬಂದಂಥ ನಮ್ಮ ಅಮ್ಮನ ಕರ್ಕೊಂಡು ಹೋದ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಮನೇಲಿ ಹೋದ್ವಿ ಏನಾಯಿತು ಎತ್ತಾಯಿತು ಅಂತ ನೋಡಿ. ಸೊ ಮತ್ತು ನಾವು ಪಾನಿಪುರಿ ಕೇಳಿದ್ದಲ್ಲ ನನ್ನ ಮಗಳು, ಅಲ್ಲಿ ಹಂಗೆ ನಮ್ಮೂರ ಹತ್ರನೇ ಪಾನಿಪುರಿ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಓಹ್ ಅವಳೆ ಹೆಂಗೆ ನೋಡ್ತಾವಳೆ. ನೀ ಕೇಳಿದ ತಕ್ಷಣ ತಂದ್ಕೊಡ್ತಾರೆ ನಿನಗೆ. ಮೊನ್ನೆಯಿಂದ ಓಡಿಸ್ತಾ ಇದೀಯಪ್ಪ. ಏನ್ ನೋಡ್ಲೇ ಇಲ್ವೇ? ಹೇಳಿದ್ರೆ ನೀನು ಹೇಳ್ದೆ ಕಣ. ಯಾವಾಗ? ಅಯ್ಯೋ ಅವಳು ಡವ್ ಮಾತು ಸುಮ್ಮನಿರು. ಏರ್ ಫುಲ್ ಕಮ್ಮಿ ಇದೆ, ಹೋದ್ರೆ 300 ರೂಪಾಯಿ ಟೋಬೋ ಹೇಳ್ತಾ ಇದೀನಿ. ನೋಡು